ನಮಸ್ಕಾರ ತಮ್ಮೆಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ 1955ರ ಭಾರತದ ಪೌರತ್ವ ಕಾಯ್ದೆ ಅಂದರೆ ಸಿಟಿಜನ್ಶಿಪ್ ಆ್ಯಕ್ಟ್ ಆಫ್ ಇಂಡಿಯಾ 1955ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡಿದ್ವಿ. ಅದರಲ್ಲಿ ಪೌರತ್ವವನ್ನು ಪಡೆದುಕೊಳ್ಳುವುದು ಹೇಗೆ, ಆಮೇಲೆ ಪೌರತ್ವವನ್ನು ಕಳೆದುಕೊಳ್ಳುವುದು ಹೇಗೆ ಅಂತೇಳಿ ಸಂಪೂರ್ಣವಾದ ಮಾಹಿತಿಯನ್ನು ಸೆಕ್ಷನ್ 3ರಿಂದ ಸೆಕ್ಷನ್ 10ರವರೆಗೂ ಸಂಪೂರ್ಣವಾಗಿ ತಿಳ್ಕೊಂಡಿವಿ. ಇವತ್ತು ನಾವು ಚರ್ಚೆ ಮಾಡ್ತಿರ್ತಕ್ಕಂಥ ವಿಷಯ ಯಾವುದಪ್ಪ ಅಂತಂದರೆ ಡ್ಯುಯಲ್ ಸಿಟಿಜನ್ಶಿಪ್ ಅಂತ. ಡ್ಯುಯಲ್ ಸಿಟಿಜನ್ಶಿಪ್ ಭಾರತದಲ್ಲಿ ಎರಡೆರಡು ಪಾಸ್ಪೋರ್ಟನ್ನು ಹೊಂದೋಕ್ಕೆ ಅವಕಾಶ ಐತೇನಾ ಅಂತ. ಅಂದ್ರೆ ಭಾರತ ದೇಶದ ನಾಗರಿಕರು ಭಾರತದ ಪೌರತ್ವವನ್ನು ಹೊಂದುವುದರ ಜೊತೆಗೆ ಮತ್ತೆ ಬೇರೆ ಯಾವುದಾದ್ರೂ ದೇಶದ ಪೌರತ್ವವನ್ನು ಹೊಂದುವ ಅವಕಾಶ ಏನಾದರೂ ಐತೇನಾ ಅಂತ ಡಿಸ್ಕಷನ್ ಮಾಡೋಣ. ಫಸ್ಟಿಗೆ ಡ್ಯುಯಲ್ ಸಿಟಿಜನ್ಶಿಪ್ ಅಂದರೆ ಏನಂತೇಳಿ ನೋಡೋಣ. ಮೊದಲನೇದು ಏನಪ್ಪ ಅಂತಂದರೆ ಡ್ಯುಯಲ್ ಸಿಟಿಜನ್ಶಿಪ್ ಅಂದರೆ ಏನು ಅಂತ. ಡ್ಯುಯಲ್ ಸಿಟಿಜನ್ಶಿಪ್ ಹಿಂಗಂದ್ರೆ ಏನಂತ ಡೆಫಿನಿಷನ್ ಬೇಕಲ್ಲ. ಏನಪ್ಪ ಅಂತಂದ್ರೆ ಯಾವುದೇ ವ್ಯಕ್ತಿ ಏಕಕಾಲಕ್ಕೆ ಸೈಮಲ್ಟೇನಿಯಸ್ಲಿ ಏಕಕಾಲಕ್ಕೆ ಎರಡು ದೇಶದ ಅಥವಾ ಎರಡಕ್ಕಿಂತ ಹೆಚ್ಚು ದೇಶದ ನಾಗರಿಕತ್ವವನ್ನು ಹೊಂದಿದ್ದರೆ, ನಾಗರಿಕತ್ವ ಅಥವಾ ಪೌರತ್ವವನ್ನು ಹೊಂದಿದ್ದರೆ ಅದನ್ನು ನಾವೇನಂತ ಕರಿತೀವಿ, ಡ್ಯುಯಲ್ ಸಿಟಿಜನ್ಶಿಪ್ ಅಂತ ಕರಿತೀವಿ. ಡ್ಯುಯಲ್ ಸಿಟಿಜನ್ಶಿಪ್ ಅಥವಾ ದ್ವಂದ್ವ ಪೌರತ್ವ ಅಂತ. ಸಿಟಿಜನ್ಶಿಪ್ ಈ ಎರಡೂ ಸಿಟಿಜನ್ಶಿಪ್ ಹೆಂಗಿರಬೇಕು ಅಂತಂದರೆ ಲೀಗಲಿ ಇರಬೇಕು, ಕಾನೂನಾತ್ಮಕವಾಗಿ ಮೋಸ ಮಾಡಿ ಆಗಿರಬಾರ್ದು. ಕಾನೂನಾತ್ಮಕವಾಗಿ ಎರಡು ದೇಶದ ಪೌರತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ದೇಶದ ಪೌರತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿಯನ್ನು ನಾವು ಏನಂತ ಕರಿತೀವಿ ಅಂತಂದರೆ ಡ್ಯುಯಲ್ ಸಿಟಿಜನ್ ಅಂತ ಕರಿತೀವಿ. ಹಂಗೆ ಹೊಂದಿರತಕ್ಕಂಥ ಪೌರತ್ವನ ಡ್ಯುಯಲ್ ಸಿಟಿಜನ್ಶಿಪ್ ಅಂತೇಳಿ ಕರಿತೀವಿ. ಆ್ಯಂಡ್ ಅ ಪರ್ಸನ್ ಈಸ್ ಲೀಗಲಿ ರಿಕಗ್ನೈಸ್ಡ್ ಆ್ಯಸ್ ಅ ಸಿಟಿಸನ್ ಆಫ್ 2 or more nations ಇನ್ನು ಸೈಮಲ್ಟೇನಿಯಸ್ಲಿ ಅಂತಂದರೆ ಯಾವುದೇ ವ್ಯಕ್ತಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಷ್ಟ್ರಗಳ ಪೌರತ್ವವನ್ನು ಕಾನೂನಾತ್ಮಕವಾಗಿ ಪಡ್ಕೊಂಡಿದ್ದರೆ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಡ್ಯುಯಲ್ ಸಿಟಿಜನ್ಶಿಪ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಆಸ್ಟ್ರೇಲಿಯಾ ಇಲ್ಲಿ ಡ್ಯುಯಲ್ ಸಿಟಿಜನ್ಶಿಪ್ ಐತಿ, ದ್ವಿನಾಗರಿಕತ್ವ ಐತಿ ಇಲ್ಲಿನೂ ಕೂಡ. ಆಮೇಲೆ ಕೊಲಂಬಿಯಾ, ಕಾಂಬೋಡಿಯಾ, ಹಾಂಗ್ಕಾಂಗ್, ಇಲ್ಲೆಲ್ಲನೂ ಕೂಡ ದ್ವಿನಾಗರಿಕತ್ವಕ್ಕೆ ಅವಕಾಶ ಐತಿ. ಒಬ್ಬ ವ್ಯಕ್ತಿ ಏಕಕಾಲಕ್ಕೆ ಎರಡು ದೇಶಗಳ ನಾಗರಿಕತ್ವವನ್ನು ಹೊಂದುವ ಅವಕಾಶ ಐತಿ. ಅಂತಂದ್ರೆ ಒಬ್ಬ ವ್ಯಕ್ತಿ ಏಕಕಾಲಕ್ಕೆ ಎರಡು ದೇಶದ ಪ್ರಧಾನಮಂತ್ರಿ ಆಗ್ಬೋದು ಅಂತ ಕಾಮನ್ ಆಗಿ. ಯಾಕಂತಂದ್ರೆ ನಾವು ಎರಡೂ ದೇಶದ ನಾಗರಿಕತ್ವವನ್ನು ಪಡೆದಿರ್ತಾನೆ. ಹಂಗಾಗಿ ಎರಡೂ ದೇಶಗಳಲ್ಲಿ ಎಲೆಕ್ಷನ್ಗೆ ನಿಲ್ಬೋದು ಅವ. ಎರಡೂ ದೇಶದಲ್ಲಿ ಎಲೆಕ್ಷನ್ ನಿಂತಾಗ ಎರಡೂ ದೇಶದಲ್ಲಿ ಗೆದ್ದು ಬಂದ ನಾವು ಎರಡೂ ದೇಶದ ರಾಷ್ಟ್ರಪತಿನೂ ಆಗ್ಬೋದು, ಪ್ರಧಾನಮಂತ್ರಿನೂ ಆಗ್ಬೋದು ಅಂತ ಅರ್ಥ. ಹೌದಲ್ಲ, ಹಾಸ್ಯಾಸ್ಪದ ಅನಿಸ್ತೈತಿ, ಬಟ್ ಮೀನಿಂಗ್ ಹಿಂಗೆ ಇದ್ರದು. ಏನಪ್ಪ ಅಂತಂದ್ರೆ ಯಾವುದೇ ವ್ಯಕ್ತಿ ಎರಡು ದೇಶದ ಸದಸ್ಯತ್ವವನ್ನು ನಾಗರಿಕತ್ವವನ್ನು ಪಡ್ಕೊಂಡಿದ್ದ ಅಂತಂದರೆ ಅವನ್ನ ನಾವೇನಂತ ಕರಿತೀವಿ ಅಂದರೆ ದ್ವಿನಾಗರಿಕತ್ವವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಅಂತ ಕರಿತೀವಿ. ಅಂಥ ಪದ್ಧತಿನ ನಾವೇನಂತ ಕರಿತೀವಿ ಅಂದರೆ ದ್ವಿನಾಗರಿಕತ್ವ ಅಂತ ಕರಿತೀವಿ ಅಥವಾ ಡ್ಯುಯಲ್ ಸಿಟಿಜನ್ಶಿಪ್ ಅಂತೇಳಿ ಕರಿತೀವಿ. ಇದಿಷ್ಟು ಮೀನಿಂಗು. ಆಮೇಲೆ ಈ ದ್ವಿನಾಗರಿಕತ್ವವನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಎರಡೂ ರಾಷ್ಟ್ರಗಳಲ್ಲಿ ಏನು ಮಾಡಬೇಕಾಗಿರ್ತೈತೆ ಅಂದರೆ ಅವಂಗೆ ಹಕ್ಕುಗಳು ಸಿಗ್ತವೆ. ಎರಡೂ ರಾಷ್ಟ್ರಗಳಲ್ಲಿ ಅವನಿಗೆ ಮೂಲಭೂತ ಹಕ್ಕುಗಳು ಸಿಗ್ತವೆ. ಆಮೇಲೆ ಎರಡೂ ರಾಷ್ಟ್ರಗಳಲ್ಲಿ ಅವ್ನು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳ ಬಗ್ಗೆಯೂ ಕೂಡ ಗಮನ ಇರಬೇಕಾಗ್ತೈತಿ. ಯಾಕಂತಂದರೆ ಅವನು ಎರಡೂ ರಾಷ್ಟ್ರಗಳ ನಾಗರಿಕನಾಗಿರ್ತಾನೆ. ಎರಡೂ ರಾಷ್ಟ್ರಗಳ ನಾಗರಿಕನಾದವಂಗೆ ಎರಡೂ ರಾಷ್ಟ್ರಗಳಲ್ಲಿ ಹಕ್ಕುಗಳನ್ನು ಸಿಗ್ತವೆ. ಆಮೇಲೆ ಎರಡೂ ರಾಷ್ಟ್ರಗಳಲ್ಲಿ ಕರ್ತವ್ಯಗಳನ್ನು ಕೂಡ ಪಾಲನೆ ಮಾಡಬೇಕಾಗ್ತೈತಿ. ಯಾಕಂತಂದರೆ ನಾಗರಿಕತ್ವ ಅಂತಂದರೆ ಏನಪ್ಪ ಅಂತಂದರೆ ಒಂದು ರಾಜ್ಯ ಅಥವಾ ದೇಶ ಏನು ಮಾಡಿರ್ತೈತಿ ಅಂತಂದರೆ ಒಬ್ಬ ವ್ಯಕ್ತಿಗೆ ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ಕೂಡ ಕೊಡಮಾಡಲ್ಪಟ್ಟಿರ್ತೈತಿ. ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಸಿಟಿಜನ್ಶಿಪ್ ಅಂತ ಕರಿತೀವಿ ಅಂತ ಹೇಳ್ತೀವಿ. ಹಾಗಾಗಿ ಈ ವ್ಯಕ್ತಿ ಡ್ಯುಯಲ್ ಸಿಟಿಜನ್ಶಿಪ್ಪನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಎರಡೂ ರಾಷ್ಟ್ರಗಳಲ್ಲಿ ಕರ್ತವ್ಯಗಳನ್ನು ನಿಭಾಯಿಸಬೇಕಾಗ್ತೈತಿ. ಜೊತೆಗೆ ಅವ್ನಿಗೆ ಲಾಭ ಏನಿರ್ತೈತೆ ಅಂದರೆ ಎರಡೂ ರಾಷ್ಟ್ರಗಳ ಹಕ್ಕುಗಳು ಕೂಡ ಅವ್ನಿಗೆ ಸಿಕ್ಕಿರ್ತೈತಿ ಅನ್ನೋದು ನೆನಪಿರಬೇಕು ಡ್ಯುಯಲ್ ಸಿಟಿಜನ್ಶಿಪ್ಪಲ್ಲಿ. ಇದಿಷ್ಟು ಇದರ ಅರ್ಥ ಆದರೆ ಭಾರತದಲ್ಲಿ ಡ್ಯುಯಲ್ ಸಿಟಿಜನ್ಶಿಪ್ ಐತೇನಾ ಅಂತ ಕೇಳ್ಬೋದು. ಈಸ್ ಇಟ್ ಇಂಡಿಯಾ ಹ್ಯಾಸ್ ಎ ಡ್ಯುಯಲ್ ಸಿಟಿಜನ್ಶಿಪ್? ಇಂಡಿಯಾ ಹ್ಯಾಸ್ ಡ್ಯುಯಲ್ ಸಿಟಿಜನ್ಶಿಪ್ ಅಂತ ಕೇಳಿದರೆ ನೋ ಅಂತಲೇ ಆನ್ಸರ್. ಭಾರತ ದ್ವಿಪೌರತ್ವಕ್ಕೆ ಅವಕಾಶ ಮಾಡಿಕೊಟ್ಟೈತೇನೆ ಅಂತ ಕೇಳಿದರೆ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಭಾರತದಲ್ಲಿ ಸಂವಿಧಾನದ ಕಲಂಗಳನ್ನು ನೋಡ್ಕೊತಾ ಬಂದಾಗ 5ರಿಂದ 11 ಕಲಂಗಳನ್ನು ನೋಡ್ಕೊತಾ ಬಂದಾಗ ಅದರಲ್ಲಿ ಯಾವ ವ್ಯಕ್ತಿ ಭಾರತಕ್ಕೆ ಗೊತ್ತಿಲ್ಲದೆ ಅಥವಾ ಬೇರೆ ದೇಶದ ಪೌರತ್ವವನ್ನು ಪಡೆದುಕೊಳ್ತಾನೋ ಆ ಕ್ಷಣದಿಂದ ಒಂದು ಭಾರತದ ಪೌರತ್ವ ರದ್ದಾಗಿ ಹೋಗ್ತೈತಿ ಅಂತೇಳಿ ವಿಧಿಗಳೇ ಹೇಳ್ತವೆ. ವಿಧಿ 9 ಹೇಳ್ತೈತಿ ಏನಂತೇಳಿ, ಯಾವ ವ್ಯಕ್ತಿ ಭಾರತದ
ಏನು ವಿದೇಶದ ಪೌರತ್ವವನ್ನು ಪಡೆದುಕೊಂಡ ಕ್ಷಣ ಅವನ ಭಾರತದ ಪೌರತ್ವ ರದ್ದಾಗಿ ಹೋಗ್ತೈತಿ ಅಂತೇಳಿ. ಹೀಗಾಗಿ ಭಾರತದಲ್ಲಿ ಏನೈತೆ ಅಂದರೆ ಸಿಂಗಲ್ ಸಿಟಿಜನ್ಶಿಪ್ ಐತಿ. ಸಿಂಗಲ್ ಸಿಟಿಜನ್ಶಿಪ್. ಭಾರತದ ಪೌರ ಏಕಕಾಲಕ್ಕೆ ಭಾರತದ ಪೌರತ್ವ ಜೊತೆಗೆ ಬೇರೆ ದೇಶದ ಪೌರತ್ವವನ್ನು ಹೊಂದಲು ಸಾಧ್ಯವಿಲ್ಲ. ಈವನ್ ಪಾಸ್ಪೋರ್ಟ್ ಕೂಡ ಹೊಂದಕ್ಕೆ ಅವಕಾಶ ಇಲ್ಲ. ಏನು 1956ರ ನಾಗರಿಕತ್ವದ ನಿಯಮಗಳ ಪ್ರಕಾರ ಬೇರೆ ದೇಶದ ಪಾಸ್ಪೋರ್ಟನ್ನು ಹೊಂದಿದ್ರೂ ಕೂಡ ಅದು ಪೌರತ್ವ ಪಡೆದುಕೊಂಡ ಹಾಗೇನೆ ಅಂತೇಳಿ ಡಿಕ್ಲೇರ್ ಮಾಡ್ತೈತಿ. ಯಾವುದು 1956ರ ನಾಗರಿಕತ್ವ ಕಾನೂನುಗಳು. ಹೀಗಾಗಿ ನಮ್ಮ ಭಾರತದಲ್ಲಿ ಏನಿಲ್ಲಪ್ಪ ಅಂತಂದರೆ ದೇರ್ ಇಸ್ ನೋ ಡ್ಯುಯಲ್ ಸಿಟಿಜನ್ಶಿಪ್ ಇನ್ ಇಂಡಿಯಾ. ಎಲ್ಲಿ ಭಾರತದ ಸಂವಿಧಾನದಲ್ಲಿಯೂ ಕೂಡ ಹೇಳಿಲ್ಲ, 1955ರ ಪೌರತ್ವ ಕಾಯ್ದೆಯಲ್ಲಿಯೂ ಕೂಡ ಹೇಳಿಲ್ಲ. ಡ್ಯುಯಲ್ ಸಿಟಿಜನ್ಶಿಪ್ ದೇರ್ ಇಸ್ ನೋ ಇನ್ ಇಂಡಿಯಾ, ದೇರ್ ಇಸ್ ನೋ ಡ್ಯುಯಲ್ ಸಿಟಿಜನ್ಶಿಪ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಕ್ವಶನ್ ಅರೈಸ್ ಆಗ್ತೈತಿ. ಹಾಗಾದ್ರೆ ಸರ್ ಇವರು ಸಾಗರೋತ್ತರ ಭಾರತೀಯರು, ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ, ಆಮೇಲೆ ಭಾರತೀಯ ಮೂಲದ ವ್ಯಕ್ತಿಗಳು, ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್, ಇವ್ರು ಯಾರು ಅಂತೇಳಿ ಕೇಳಿದರೆ ಇವ್ರಿಗೆ ಕಾರ್ಡದು ಕೊಟ್ಟಾರಲ್ರಿ, ಇವರು ಭಾರತದಲ್ಲಿನೇ ಇರ್ಬೋದು ಎಷ್ಟು ದಿನ ಬೇಕಾದಷ್ಟು ದಿನ. ಆಮೇಲೆ ಭಾರತದಲ್ಲಿ ನಮ್ಮಂಗನೆ ವ್ಯವಹಾರ ಮಾಡ್ತಾರಲ್ಲ, ಇವರು ಕೂಡ ಭಾರತದ ಸಿಟಿಜನ್ ಹೌದೋ ಅಲ್ಲೋ, ಬೇರೆ ದೇಶದವರಾದರೂ ಕೂಡ ಇವರಿಗೆ ಬೇರೆ ದೇಶದ ಪೌರತ್ವ ಇದ್ದರೂ ಕೂಡ ಭಾರತದಲ್ಲಿ ಪೌರರಂಗನೆ ವರ್ತನೆ ಮಾಡ್ತಾರಲ್ಲ, ಇವ್ರಿಗೆ ಏನ್ರಿ ಅಂತ ಕೇಳ್ಬೋದು. ಹಾಗಾದ್ರೆ ಇವೆಲ್ಲದಕ್ಕೂ ಆನ್ಸರ್ ಕೊಡ್ತೀನಿ. ಅದಕ್ಕಿಂತ ಮೊದಲು ಏನಪ್ಪ ಅಂತಂದ್ರೆ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಅಂದರೆ ಯಾರು ಅಂತ ನೋಡೋಣ. ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಇವ್ರು ಯಾರು ಅಂತಂದ್ರೆ ಯಾರಪ್ಪ ಅಂತಂದ್ರೆ ಯಾವ ವ್ಯಕ್ತಿ ಭಾರತದಿಂದ 26/1/1950 ನಂತರ ಭಾರತ ಬಿಟ್ಟು ಹೊರದೇಶದಲ್ಲಿ ನೆಲೆಸಿರ್ತಾನೋ, ಮೊದಲು ಭಾರತದ ಪ್ರಜೆನೇ ಆಗಿರ್ತಾನೆ. ಯಾರು? ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ. ಇವ ಭಾರತದ ಪ್ರಜೆನೇ ಆಗಿರ್ತಾನೆ ಮೊದಲು. ಇವ ಏನು ಮಾಡ್ತಾನೆ ಅಂದರೆ ಕೆಲಸವನ್ನು ಅರಸಿಕೊಂಡು ಅಥವಾ ಬೇರೆ ಯಾವುದೇ ಸಮಸ್ಯೆಗಳನ್ನು ಹೊತ್ತುಕೊಂಡು ಏನು ಮಾಡಿರ್ತಾನೆ ಅಂತಂದರೆ ವಿದೇಶಕ್ಕೆ ಹೋಗಿರ್ತಾನೆ. ಅಲ್ಲಿ ಅದೇ ದೇಶದ ಪೌರತ್ವವನ್ನು ಪಡ್ಕೊಂಡಿರ್ತಾನೆ, ಭಾರತದ ಪೌರತ್ವವನ್ನು ಕಳ್ಕೊಂಡಿರ್ತಾನೆ. ಹೌದಾ? ಈ ವ್ಯಕ್ತಿಯನ್ನು ನಾವೇನಂತೆ ಕರಿತೀವಿ ಅಂತಂದರೆ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಅಂತ, ಸಾಗರೋತ್ತರ ಭಾರತೀಯ ಅಂತ. ಸಾಗರವನ್ನು ದಾಟಿ ಬೇರೆ ದೇಶ ಕಡೆ ಅದಾನಂತ, ಸಾಗರೋತ್ತರ ಭಾರತೀಯ ಅಂತ ಕರಿತೀವಿ. ಇನ್ನು ಇನ್ನೊಬ್ಬ ಬರ್ತಾನೆ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್, ಭಾರತೀಯ ಮೂಲದ ವ್ಯಕ್ತಿ ಅಂತ. ಈ ಭಾರತದ ಮೂಲದ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಇವರ ತಂದೆ ತಾಯಿ ಭಾರತೀಯರಾಗಿರಬೇಕು, ತಂದೆ ಅಥವಾ ತಾಯಿ ಆದರೂ ಭಾರತದವರಾಗಿರಬೇಕು, ಇಲ್ಲ ಅಜ್ಜ ಅಜ್ಜಿಯರ ಭಾರತದವರಾಗಿರಬೇಕು, ಅಜ್ಜ ಅಥವಾ ಅಜ್ಜಿ ಅವರ ಭಾರತದಾಗಿರಬೇಕು, ಇಲ್ಲ ಭಾರತದ ವ್ಯಕ್ತಿಯನ್ನು ಮದುವೆ ಆಗಿರ್ತಕ್ಕಂಥ ವಿದೇಶಿ ವ್ಯಕ್ತಿ ಕೂಡ ಭಾರತದ ಮೂಲದ ವ್ಯಕ್ತಿ ಆಗ್ತಾನೆ. ಯಾವಾಗಪ್ಪ ಅಂತಂದ್ರೆ ಅವನು ಭಾರತೀಯರನ್ನು ಮದುವೆಯಾಗಿದ್ದರೆ. ಈ 3 ಕಂಡೀಷನನ್ನು ಒಬೆ ಮಾಡ್ತಿದ್ದ ಅಂತಂದ್ರೆ ಅವ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಅಂತೇಳಿ ಆಗ್ತಾನೆ, ಭಾರತೀಯ ಮೂಲದ ವ್ಯಕ್ತಿ ಅಂತೇಳಿ ಅನ್ಸ್ಕೊತಾನೆ. ಯಾವ್ಯಾವುದು? ಒಂದನೇದು ಆತ ಆದರೂ ಆಗಿರ್ಬೋದು, ಆತನ ತಂದೆ ತಾಯಿ ಆಗಿರ್ಬೋದು, ಅಥವಾ ಅಜ್ಜ ಅಥವಾ ಅಜ್ಜಿ ಆಗಿರ್ಬೋದು, ಅಥವಾ ಇವ ಏನಾದರೂ ವಿದೇಶದವರನ್ನ ಮದುವೆಯಾಗಿದ್ದರೆ ಅವರು ಕೂಡ ಭಾರತೀಯ ಮೂಲದ ವ್ಯಕ್ತಿಗಳು ಅಂತೇಳಿ ಅನ್ಸ್ಕೊತಾರೆ. ನೆನಪಿರಬೇಕು. ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಅಂತಂದರೆ ಭಾರತದ ವ್ಯಕ್ತಿನೇ ಭಾರತ ಬಿಟ್ಟು ಹೊರಗಡೆ ಇದ್ದ ಅಂತಂದ್ರೆ ಅವನ್ನ ಭಾರತೀಯ ಮೂಲದ ವ್ಯಕ್ತಿ ಸಾಗರೋತ್ತರ ಭಾರತೀಯ ಅಂತೇಳಿ ಕರಿತೀವಿ, ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಅಂತೇಳಿ. ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಅಂತಂದರೆ ಅವನ ತಂದೆ ತಾಯಿ ಆಗಿರ್ಬೋದು, ಅಥವಾ ಆತನೇ ಆಗಿರ್ಬೋದು, ಆತನ ಅಜ್ಜ ಅಜ್ಜಿ ಆಗಿರ್ಬೋದು, ಅಥವಾ ಆತ ಏನಾದರೂ ವಿದೇಶಿಯರನ್ನು ಮದುವೆಯಾಗಿದ್ದರೆ ಆ ವ್ಯಕ್ತಿಯು ಕೂಡ ಭಾರತೀಯ ಮೂಲದ ವ್ಯಕ್ತಿ ಅಂತೇಳಿ ಅನ್ಸ್ಕೊತಾರೆ. ಎಕ್ಸೆಪ್ಟ್ ಇದನ್ನು ಬಿಟ್ಟು, ಯಾವುದನ್ನು ಬಿಟ್ಟು? ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ. ಈ 2 ದೇಶಗಳು ಭಾರತೀಯ ಮೂಲದ ವ್ಯಕ್ತಿಗಳಿಗೂ ಸಂಬಂಧ ಬರೋದಿಲ್ಲ. ಆಮೇಲೆ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಅಂತಲೂ ಸಂಬಂಧ ಬರೋದಿಲ್ಲ. ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಅಂತಂದರೆ ಭಾರತದ ವ್ಯಕ್ತಿ ಪಾಕಿಸ್ತಾನದಲ್ಲಿ ಏನಾದರೂ ನೆಲೆಸಿದ ಅಂತಂದರೆ ಅವನಿಗೆ OCI ಕಾರ್ಡ್ ಸಿಗೋದಿಲ್ಲ. ಎಕ್ಸೆಪ್ಟ್ ಬಾಂಗ್ಲಾದೇಶ್ ಆ್ಯಂಡ್ ಪಾಕಿಸ್ತಾನ್. ಇದು ನೆನಪಿರಬೇಕು. ಯಾವುದೇ ವ್ಯಕ್ತಿ ಬಾಂಗ್ಲಾದೇಶ ಅಥವಾ ಪಾಕಿಸ್ತಾನವನ್ನು ಬಿಟ್ಟು ಭಾರತದಿಂದ ಹೊರಗಿದ್ದರೆ, ಭಾರತದ ವ್ಯಕ್ತಿ ಬಾಂಗ್ಲಾದೇಶದಾಗಿಲ್ಲ ಪಾಕಿಸ್ತಾನದಾಗಿದ್ದರೆ ಅವನು ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಅಂತೇಳಿ ಅನ್ನೋದಿಲ್ಲ, ಅಥವಾ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಅಂತೇಳಿ ಕಳ್ಸೋಳಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರೆ ಅವನು ಅದರಲ್ಲಿ ಕಂಡೀಷನ್ ಬರೀತಾರೆ. ಏನಂತಂದ್ರೆ ದ ಪರ್ಸನ್ ನಾಟ್ ರಿಸೈಡಿಂಗ್ ಇನ್ ಬಾಂಗ್ಲಾ ಆರ್ ಪಾಕಿಸ್ತಾನ್, ಅದರ್ವೈಸ್ ಅವೇನಾದರೂ ಬಾಂಗ್ಲಾ ಅಥವಾ ಪಾಕಿಸ್ತಾನದಲ್ಲಿ ಇದ್ದ ಅಂತಂದರೆ ಅವನಿಗೆ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಕಾರ್ಡು ಸಿಗೋದಿಲ್ಲ, ಆಮೇಲೆ OCI ಕಾರ್ಡು ಸಿಗೋದಿಲ್ಲ, ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಕಾರ್ಡು ಸಿಗೋದಿಲ್ಲ, ಸಾಗರೋತ್ತರ ಭಾರತೀಯ ಕಾರ್ಡು ಕೂಡ ಸಿಗೋದಿಲ್ಲ. ಇದಿಷ್ಟು ನೆನಪಿರಬೇಕು. ಹಾಗಾದರೆ ಸರ್ ಈ ಸಾಗರೋತ್ತರ ಭಾರತೀಯರಿಗೆ ನಾವು ಈ ರೀತಿ ಅವಕಾಶ ಕೊಟ್ಟಿವಲ್ಲ, ಇವರು ಭಾರತದ ಪೌರರು ಹೌದೋ ಅಲ್ಲೋ, ಅಥವಾ ಭಾರತೀಯ ಪೌರತ್ವವನ್ನು ಪಡ್ಕೊಂಡರೋ ಇಲ್ಲೋ ಅಂತೇಳಿ ಕೇಳ್ಬೋದು ನೀವು. ಅದಕ್ಕೆ ಆನ್ಸರ್ ಇದೆ. ಈ ಪರ್ಸನ್ ಆಫ್ ಇಂಡಿಯನ್ ಒರಿಜಿನು ಆಮೇಲೆ OCI ಕಾರ್ಡನ್ನು ಹೊಂದಿದವರು ಭಾರತದ ಪೌರರಲ್ಲ, ಆದರೆ ಅವರು ಭಾರತೀಯ ಮೂಲದ ವ್ಯಕ್ತಿಗಳಾಗಿರೋದ್ರಿಂದ ಬೇರೆ ವಿದೇಶದವರಿಂದ ಸಪ್ರೇಟ್ ಇರಲಿ, ಅಥವಾ ಅವ್ರ ಕಲ್ಚರ್ ಜೊತೆಗೆ
ಕಲ್ಚರು ಅಥವಾ ಮಣ್ಣಿನೊಂದಿಗೆ ಅಂದರೆ ಅವರು ಭಾರತದ ಮಣ್ಣಿನವರೇ ಆಗಿರೋದ್ರಿಂದ ಮಣ್ಣಿನೊಂದಿಗೆ ವಿಶೇಷ ಸಂಬಂಧವನ್ನು ಹೊಂದಲಿ ಅಥವಾ ಅವರಿಂದ ಭಾರತಕ್ಕೆ ಉಪಯೋಗ ಸಿಗಲಿ ಅಥವಾ ಭಾರತದಿಂದ ಅವರಿಗೂ ಕೂಡ ಉಪಯೋಗ ಆಗಲಿ ಅಂತೇಳಿ ಏನು ಮಾಡಿದ್ರು ಅಂದರೆ ಕೆಲವೊಂದಿಷ್ಟು ಸವಲತ್ತುಗಳನ್ನು ಜಾಸ್ತಿ ಕೊಟ್ಟರು ಅವರಿಗೆ. ಸವಲತ್ತುಗಳನ್ನು ಜಾಸ್ತಿ ಕೊಟ್ಟರು. ಏನಪ್ಪ ಅಂತಂದ್ರೆ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಈ ಕಾರ್ಡನ್ನು ಹೊಂದಿದವರು ಏನು ಮಾಡ್ಬೋದು ಅಂತಂದ್ರೆ, ಈ ಕಾರ್ಡು 2002ರಿಂದ ಆರಂಭ ಆಯಿತು. ಈ ಕಾರ್ಡು 2005ರಿಂದ ಆರಂಭ ಆಯಿತು. ಈ ಕಾರ್ಡನ್ನು ಹೊಂದಿದವರು ಭಾರತದಲ್ಲಿ ಎಲ್ಲಿ ಬೇಕಾದರೂ ಟ್ರಾವೆಲ್ ಮಾಡ್ಬೋದು ಆ್ಯಸ್ ಲೈಕ್ ಎ ಇಂಡಿಯನ್ ಸಿಟಿಜನ್. ಭಾರತದ ಪೌರರಂತೆ ಎಲ್ಲಿ ಬೇಕಾದಲ್ಲಿಯೂ ಕೂಡ ಚಲಿಸಬಹುದು, ಎಲ್ಲಿ ಬೇಕಾದಲ್ಲಿಯೂ ವಾಸವನ್ನು ಮಾಡಬಹುದು. ರಿಸೈಡ್ ಇನ್ ಇಂಡಿಯಾ ಎಟ್ ಎನಿ ಪ್ಲೇಸ್, ವಾಸವನ್ನು ಮಾಡಬಹುದು. ಆಮೇಲೆ ಇದರದ್ದು ವ್ಯಾಲಿಡಿಟಿ ಎಲ್ಲಿವರೆಗೂ ಅಂತಂದ್ರೆ 15 ವರ್ಷಗಳ ಕಾಲ. ಯಾವ ವ್ಯಕ್ತಿ ಪರ್ಸನ್ ಆಫ್ ಇಂಡಿಯನ್ ಒರಿಜಿನನ್ನು ಪಡ್ಕೊತಾನೆ, ಕಾರ್ಡ್ ಪಡ್ಕೊತಾನೆ, 15 ವರ್ಷಗಳ ಕಾಲ ವೀಸಾದ ಅವಶ್ಯಕತೆ ಇಲ್ಲದೆ ಭಾರತದಲ್ಲಿ ಟ್ರಾವೆಲ್ ಮಾಡಬಹುದು, ವಾಸ ಮಾಡಬಹುದು, ನೆಲೆ ನಿಲ್ಲಿಸ್ಬೋದು. ಇದು OCI ಪರ್ಮನೆಂಟ್ಲಿ, OCI ಕಾರ್ಡನ್ನು ಹೊಂದಿರತಕ್ಕಂಥ ವ್ಯಕ್ತಿ ಪರ್ಮನೆಂಟ್ಲಿ, ಇಲ್ಲಿ ಟೆಂಪ್ರರಿ ಬೇಸಿಸ್ ಇತ್ತು 15 ವರ್ಷಗಳ ಕಾಲ. ಇವನು ಕೂಡ ಭಾರತದಲ್ಲಿ ಎಲ್ಲಿಯಾದರೂ ಟ್ರಾವೆಲ್ ಮಾಡ್ಬೋದು. ಆಮೇಲೆ ಏನು ಮಾಡ್ಬೋದು, ಆಸ್ತಿಯನ್ನು ಕೊಂಡ್ಕೋಬೋದು. ಆಮೇಲೆ ಮತ್ತೇನು ಮಾಡ್ಬೋದು, ಭಾರತದ ಯಾವುದೇ ಪ್ರದೇಶದಲ್ಲಿ ವಾಸವನ್ನು ಮಾಡಬಹುದು. ಆದರೆ PIO ಕಾರ್ಡಿಗಿಂತ OCI ಕಾರ್ಡು ವ್ಯಾಲ್ಯೂ ಜಾಸ್ತಿ. ಯಾಕೆ ವ್ಯಾಲ್ಯೂ ಜಾಸ್ತಿ ಅಂತಂದರೆ, ಕೆಲವೊಂದಿಷ್ಟು ಸಲ PIO ಕಾರ್ಡನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಆಸ್ತಿಯನ್ನು ಕೊಂಡ್ಕೊಳ್ಬೇಕಾದ್ರೆ ಕೆಲವೊಂದಿಷ್ಟು ಕಂಡೀಷನ್ಗಳು ಏನಿದಾವೆ ಅಂತಂದರೆ ಭಾಳ ಟಫ್ ಅದಾವೆ, ಕಠಿಣತೆಗಳು ಜಾಸ್ತಿ ಇದಾವೆ. ಇಲ್ಲಿ ಏನೈತಿ ಅಂತಂದರೆ OCI ಕಾರ್ಡನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಸರಳತೆ ಇದೆ. ಆದರೆ ಇವ್ರದ್ದು ಪರ್ಮನೆಂಟ್ ವ್ಯಾಲಿಡಿಟಿಯನ್ನು ಹೊಂದಿರ್ತೈತಿ. ಇವ್ರದ್ದು 15 ಇಯರ್ಸ್ ವ್ಯಾಲಿಡಿಟಿಯನ್ನು ಹೊಂದಿರ್ತೈತಿ. ಇಲ್ಲಿ ಏನು ಮಾಡಿದ್ರು ಅಂತಂದರೆ 2015ರಲ್ಲಿ ಮೋದಿ ಗೌರ್ಮೆಂಟ್ ಬಂದ ತಕ್ಷಣ ಇವೆರಡೂ ಕಾರ್ಡನ್ನು ಮರ್ಜ್ ಮಾಡಿದರು. PIO ಆಮೇಲೆ OCI ಕಾರ್ಡ್ ಎರಡನ್ನು ಮರ್ಜ್ ಮಾಡಿ ಒಂದೇ ಕಾರ್ಡನ್ನು ಕೊಡೋಕ್ಕೆ ಶುರು ಮಾಡಿದ್ರು. ಈಗ ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ PIO ಆ್ಯಂಡ್ OCI. ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸಗಳು ಏನಿಲ್ಲ. ಮೊದಲು ವ್ಯತ್ಯಾಸ ಇತ್ತು, ಏನಪ್ಪ ಅಂತಂದ್ರೆ ಆಸ್ತಿ ಕೊಂಡುಕೊಳ್ಳಲು PIOಗೆ ಸ್ವಲ್ಪ ಕಷ್ಟ ಜಾಸ್ತಿ ಆಗ್ತಿತ್ತು, OCIಗೆ ಕಷ್ಟ ಜಾಸ್ತಿ ಆಗ್ತಿತ್ತು. OCIಗೆ ಸರಳತೆ ಇತ್ತು. ಆಮೇಲೆ ಇವನು ಟ್ರಾವೆಲ್ ಮಾಡ್ಬೋದಾಗಿತ್ತು, ರೆಸೈಡ್ ಮಾಡ್ಬೋದಾಗಿತ್ತು. ಆದರೆ ಟೆಂಪ್ರರಿ ಬೇಸ್, ದ ಟೈಮ್ ಲಿಮಿಟ್ ಈಸ್ ಓನ್ಲಿ 15 ಇಯರ್ಸ್. ದಿಸ್ ಈಸ್ ಪರ್ಮನೆಂಟ್ ವೀಸಾ ಇದ್ದಂಗೆ ಇದು. ಭಾರತದಲ್ಲಿ ಯಾವಾಗ ಬೇಕಾದಾಗ ಬರ್ಬೋದು OCI ಕಾರ್ಡನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಬಟ್ ಇಬ್ಬರದು ಒಂದು ಸಾಮ್ಯತೆ ಏನಂತಂದರೆ, ಇವರಿಬ್ಬರು ಬಾಂಗ್ಲಾದೇಶಿಗರಾಗಿರಬಾರ್ದು, ಜೊತೆಗೆ ಪಾಕಿಸ್ತಾನದವರಾಗಿರಬಾರ್ದು. ಬಾಂಗ್ಲಾದೇಶದವರಾಗಿರಬಾರ್ದು, ಪಾಕಿಸ್ತಾನದವರಾಗಿರಬಾರ್ದು. ಇವ್ರು ಏನಾದರೂ ಬಾಂಗ್ಲಾದೇಶ ಅಥವಾ ಪಾಕಿಸ್ತಾನದ ನಾಗರಿಕರಾಗಿದ್ದರು ಅಂತಂದರೆ ಇವರಿಗೆ OCI ಮತ್ತು PIO ಕಾರ್ಡು ಸಿಗೋದಿಲ್ಲ. ಈಗ ಒಂದೇ ಕಾರ್ಡ್ ಇದೆ, ಆ ಮತ್ತು ಬೇರೆ ಇವ್ರಿಗೆ ಸಿಗೋದಿಲ್ಲ. ಜೊತೆಗೆ ಇವರಿಬ್ಬರು ಎಲೆಕ್ಷನ್ಗೆ ನಿಲ್ಲಕ್ಕೆ ಬರೋದಿಲ್ಲ. ಡಿಫ್ರೆನ್ಸ್ ಏನು ಅಂತಂದರೆ, ಎಲೆಕ್ಷನ್ಗೆ ನಿಲ್ಲಕ್ಕೆ ಬರೋದಿಲ್ಲ. ಒಂದು ಸೆಕೆಂಡ್. ಭಾರತೀಯ ಪೌರತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿಗೆ ಎಲೆಕ್ಷನ್ಗೆ ನಿಲ್ಬೋದು. ಆಮೇಲೆ ವೋಟ್ ಹಾಕ್ಬೋದು. ಆಮೇಲೆ ಸರ್ಕಾರದಲ್ಲಿ ಯಾವುದೇ ಸರ್ಕಾರ ಕಲ್ಪನೆ ಮಾಡಿರ್ತಕ್ಕಂಥ ಯಾವುದೇ ನೌಕರಿಯಲ್ಲಿ ಕೆಲಸ ಮಾಡ್ಬೋದು. ಆದರೆ OCIದವ್ರಿಗೆ ಈ ಸವಲತ್ತುಗಳು ಸಿಗೋದಿಲ್ಲ. ಈ ಸವಲತ್ತುಗಳು ಸಿಕ್ಕುವ ಅಂತಂದ್ರೆ ಅವರು ಭಾರತದ ನಾಗರಿಕರೇ ಅಂತ ಅನ್ಸ್ಕೊತಾರೆ. OCIದವ್ರು ಏನು ಮಾಡ್ಬೋದು, ಎಲೆಕ್ಷನ್ಗೆ ನಿಲ್ಲುವಂಗಿಲ್ಲ. ಆಮೇಲೆ ವೋಟ್ ಹಾಕುವಂಗಿಲ್ಲ, ವೋಟಿಂಗ್ ಪವರ್ ಇಲ್ಲ. ಆಮೇಲೆ ಭಾರತದಲ್ಲಿ ಸರ್ಕಾರಿ ನೌಕರಿ ಪಡ್ಕೊಳ್ಳೋಂಗಿಲ್ಲ. ಇವಿಷ್ಟು ಲಿಮಿಟ್ಗಳು ಅದಾವೆ ಅವರಿಗೆ. ಇವಿಷ್ಟು ಲಿಮಿಟ್ಗಳು ಏನು ಮಾಡ್ತಾವೆ ಅಂತಂದರೆ, ಅವನು ನಿಜವಾದ ಭಾರತದ ಪೌರರಿಂದ ಅವರನ್ನು ಬೇರ್ಪಡಿಸ್ತವೆ. ಆದರೆ ಬೇರೆ ದೇಶದ ವಿದೇಶಿ ಯಾರು OCI ಕಾರ್ಡು ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಭಾರತದಲ್ಲಿ ಪರ್ಮಿಷನ್ ತೊಗೊಂಡು ಕರೆಕ್ಟ್ ವೀಸಾ ತೊಗೊಂಡು ಬರಬೇಕು. ಅದು ಎಷ್ಟು ದಿನ ಅಂತೇಳಿ ಅವರಲ್ಲಿ ಆ ವೀಸಾದಲ್ಲಿ ಬರೆದಿರ್ತಾರೆ, ಎಷ್ಟು ದಿನ ಭಾರತದಲ್ಲಿ ಇರ್ತಾರೋ ಅಂತೇಳಿ. ಆಮೇಲೆ ಅವರು ಆಸ್ತಿ ಕೊಂಡ್ಕೊಳ್ಳೋಕೆ ಬರೋದಿಲ್ಲ. ಎಲ್ಲಿ ಬೇಕಾದಲ್ಲಿ ಸ್ವತಂತ್ರವಾಗಿ ತಿರುಗಾಡಕ್ಕೆ ಬರೋದಿಲ್ಲ, ಎಲ್ಲಿ ಬೇಕಾದಲ್ಲಿ ಸ್ವತಂತ್ರವಾಗಿ ವಾಸ ಮಾಡೋಕ್ಕೆ ಬರೋದಿಲ್ಲ. ವಾಸ ಮಾಡೋಕ್ಕೆ ಬರಬೇಕು ಬಿತ್ತು ಅಂತಂದರೆ ಅವ್ರು ಕಂಪಲ್ಸರಿ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಬೇಕು. ಹಿಂಗೆಲ್ಲ ಕಂಡೀಷನ್ಗಳು ಇರ್ತವೆ. ಆದರೆ ಅವ್ಯಾವ ಕಂಡೀಷನ್ಗಳು ಈ OCI ಕಾರ್ಡ್ ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಇರೋದಿಲ್ಲ. ಅದಕ್ಕೆ ಅವ್ರನ್ನ ಏನು ಮಾಡ್ತಾರೆ, ಯಾಕಪ್ಪ ಅಂತಂದರೆ ಈ ಸವಲತ್ತುಗಳನ್ನ ಯಾಕೆ ಕೊಟ್ಟರು ಅಂತಂದರೆ, ಇವರೆಲ್ಲ ಭಾರತೀಯ ಮೂಲದವರಾಗಿರೋದ್ರಿಂದ ಇವರಿಗೆ ತಮ್ಮ ಮಣ್ಣಿನ ಮೇಲೆ ಸ್ವಲ್ಪ ಅಭಿಮಾನ ಜಾಸ್ತಿ ಇರಲಿ, ಅಥವಾ ಇವರಿಗೆ ನಾವು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟಿವಿ ಅಂತೇಳಿ ಅವ್ರಿಗೆ ಅನಿಸಲಿ ಅಂತೇಳಿ ಏನು ಮಾಡಿದರು ಅಂತಂದರೆ 2002 ಮತ್ತು 2005ರಿಂದ ಈ ಕಾರ್ಡ್ಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಈ ಕಾರ್ಡ್ಗಳನ್ನು ಕೊಡೋಕ್ಕೆ ಯಾವ ಕಮಿಟಿ ರೆಕಮೆಂಡ್ ಮಾಡಿತ್ತು ಅಂತಂದು ನೋಡೋದಾದ್ರೆ, LM ಸಿಂಘ್ವಿ ಅಂತೇಳಿ. LM ಸಿಂಘ್ವಿ ಅಂತಕ್ಕಂಥ ಒಬ್ಬ ನಾಯಕರನ್ನು ಚೇರ್ಮನ್ಶಿಪ್ನ ಅಂಡರ್ದೊಳಗೆ ಏನು ಮಾಡಿದರು ಅಂತಂದ್ರೆ ಹೈ ಲೆವೆಲ್ ಕಮಿಟಿಯನ್ನು ರೆಡಿ ಮಾಡಿದರು. ಹೈ ಲೆವೆಲ್ ಕಮಿಟಿ ಆನ್ ಇಂಡಿಯನ್ ಡಯಾಸ್ಪೋರಾ ಅಂತ. ಈ ಕಮಿಟಿ ಆಧಾರದ ಮೇಲೆ ಏನು ಮಾಡಿದ್ರು ಅಂತಂದರೆ, OCI ಕಾರ್ಡು ವಿಶ್ವದ ಬೇರೆ ಬೇರೆ ಕಡೆಯಲ್ಲಿರ್ತಕ್ಕಂಥ ಭಾರತೀಯ ಮೂಲದ ವ್ಯಕ್ತಿಗಳಿಗೆ ಅನುಕೂಲ ಆಗಲಿ ಅಂತೇಳಿ PIO ಮತ್ತು OCI ಕಾರ್ಡ್ಗಳನ್ನು ಕೊಟ್ಟರು. ಇದೇ ಕಮಿಟಿಯ ರೆಕಮೆಂಡೇಷನದ ಆಧಾರದ ಮೇಲೆ ಪ್ರವಾಸಿ ಭಾರತೀಯ ದಿವಸವನ್ನು ಆಚರಣೆ ಮಾಡ್ತೀವಿ. ಪ್ರವಾಸಿ ಭಾರತೀಯ ದಿವಸ್. ಇವರೆಲ್ಲರಿಗೂ ಕೂಡ
ಏನಾಗಲಿ ಅಂತೇಳಿ ನಾವು ಭಾರತೀಯ ಮೂಲದವರು ಅನ್ನೋ ಹೆಮ್ಮೆ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೆ ಏನು ಮಾಡಿದ್ರು ಅಂದರೆ ಪ್ರತಿ ವರ್ಷ ಇದನ್ನು ಆಚರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವಾಗಿನಿಂದ 2003ರಿಂದ ಪ್ರವಾಸಿ ಭಾರತೀಯ ದಿವಸವನ್ನು ಆಚರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಡ್ದ ಇಲ್ಲಿ ತನಕನೂ ಕೂಡ ಅದು ನಡ್ಕೊಂಡು ಬರ್ತಿದೆ. ಯಾಕಂತಂದರೆ ನಾವು ಬೇರೆ ದೇಶದಲ್ಲಿದ್ದರೂ ಕೂಡ ನಮ್ಮ ಮೂಲ ಭಾರತದಲ್ಲಿನೇ ಇದೆ ಅಂತೇಳಿ ಅವರಿಗೆಲ್ಲ ಅನಿಸಲಿ ಅಂತೇಳಿ ಪ್ರವಾಸಿ ಭಾರತೀಯ ದಿವಸವೂ ಕೂಡ LM ಸಿಂಘ್ವಿ ನೇತೃತ್ವದ ಕಮಿಟಿಯ ರೆಕಮೆಂಡೇಷನ್ ಆಧಾರದ ಮೇಲೆ ಇಲ್ಲಿವರೆಗೂ ಕೂಡ ಆಚರಣೆ ಮಾಡಿಕೊಂಡು ಬರ್ತಿರ್ತೀವಿ. ಏನಾಯಿತು ಅಂತಂದ್ರೆ ಈ ಪ್ರವಾಸಿ ಭಾರತೀಯ ದಿವಸವನ್ನು ಯಾರ ಸವಿನೆನಪಿಗಾಗಿ ಆಚರಣೆ ಮಾಡ್ತೀವಿ ಅಂತಂದರೆ ಜನವರಿ 9 1915ರಂದು ಮಹಾತ್ಮ ಗಾಂಧಿಯವರು ಏನು ಮಾಡಿದ್ರು ಅಂತಂದ್ರೆ ಆಫ್ರಿಕಾದಿಂದ ಇಂಡಿಯಾಕ್ಕೆ ಬಂದರು. ಈ ದಿನದ ಸವಿನೆನಪಿಗಾಗಿ ಏನು ಮಾಡಿದ್ರು ಅಂತಂದ್ರೆ ಭಾರತದ ಗೌರ್ಮೆಂಟು 2003 ಜನವರಿ 9ರಿಂದ ಏನು ಮಾಡಿತು ಅಂದರೆ ಇದನ್ನು ಪ್ರವಾಸಿ ಭಾರತೀಯ ದಿವಸವನ್ನಾಗಿ ಆಚರಣೆ ಮಾಡೋಣ ಅಂತೇಳಿ ಆಚರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಇದಿಷ್ಟು ನೆನಪಿರಬೇಕು. ಇಷ್ಟೆಲ್ಲ ಚರ್ಚೆ ಮಾಡಿದಾಗ ನಮಗೆ ಒಂದು ಮಾಹಿತಿ ಏನಪ್ಪ ಅಂತಂದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತೈತಿ ಅಂತಂದರೆ ನಮ್ಮಲ್ಲಿ ದ್ವಿನಾಗರಿಕತ್ವ ಇಲ್ಲ, ಡ್ಯುಯಲ್ ಸಿಟಿಜನ್ಶಿಪ್ ಇಲ್ಲ, ದ್ವಿನಾಗರಿಕತ್ವ ಇಲ್ಲ. ಇದನ್ನು ಸಂವಿಧಾನದಲ್ಲಿಯೂ ಹೇಳಿಲ್ಲ, ಆಮೇಲೆ 1955ರ ಕಾಯ್ದೆಯೊಳಗೂ ಇದಿಲ್ಲ. ಹೀಗಾಗಿ ನಮ್ಮಲ್ಲಿ ದ್ವಿನಾಗರಿಕತ್ವದ ಪ್ರಶ್ನೆನೇ ಇಲ್ಲ. ಆಮೇಲೆ OCI ಕಾರ್ಡು ಮತ್ತು PIO ಕಾರ್ಡು ಇವು ಟೆಂಪರರಿ ಬೇಸಿಸ್. ಏನಪ್ಪ ಅಂತಂದ್ರೆ ಭಾರತೀಯ ಮೂಲದ ವ್ಯಕ್ತಿಗಳು ಸ್ವಲ್ಪ ವಿಶೇಷ ಸವಲತ್ತುಗಳನ್ನು ಬೇರೆ ದೇಶದವರಿಗೆ ಹೋಲಿಸಿದರೆ ಸ್ವಲ್ಪ ವಿಶೇಷ ಸವಲತ್ತುಗಳನ್ನು ಅನುಭವಿಸಲಿ ಅಂತೇಳಿ ಕೊಟ್ಟಿರ್ತಕ್ಕಂಥ ಕಾರ್ಡುಗಳು ಅಷ್ಟೇ ಹೊರತಾಗಿ ಮತ್ತೇನೂ ಇಲ್ಲ. ಅವರ ದೇಣಿಗೆ ಏನಾದರೂ ಭಾರತಕ್ಕೆ ಕೊಡೋದಿದ್ದರೆ ಅಥವಾ ಭಾರತದಿಂದ ಏನಾದರೂ ಸೌಕರ್ಯಗಳನ್ನು ಪಡೆಯೋದಿದ್ದರೆ ಸ್ವಲ್ಪ ಅನುಕೂಲ ಆಗಲಿ ಅಂತೇಳಿ OCI ಮತ್ತು PIO ಕಾರ್ಡುಗಳನ್ನು 2002 ಮತ್ತು 2005ರಿಂದ ಸ್ಟಾರ್ಟ್ ಮಾಡಿದ್ರು ಅಷ್ಟೇ. ಅದು ಬಿಟ್ಟರೆ ಅಂಥ ವಿಶೇಷವಾಗಿರ್ತಕ್ಕಂಥ ಯಾವುದೇ ಸವಲತ್ತುಗಳು ನಮ್ಮಲ್ಲಿಲ್ಲ. ದ್ವಿನಾಗರಿಕತ್ವವನ್ನು ಹೊಂದುವ ಅವಕಾಶ ಇಲ್ಲವೇ ಇಲ್ಲ. ಇದು ಮೊದಲು ನೆನಪಿರಬೇಕು. ಆಮೇಲೆ ನೀವೇನಾದರೂ ಫ್ರಾಡ್ ಮಾಡಿ ಇಲ್ಲ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಮೋಸ ಮಾಡಿ ಏನಾದರೂ OCI ಕಾರ್ಡು ಮತ್ತು PIO ಕಾರ್ಡುಗಳನ್ನು ಪಡ್ಕೊಂಡಿದ್ರು ಅಂತಂದರೆ ಅದನ್ನು ಕ್ಯಾನ್ಸಲ್ ಮಾಡುವ ಅಧಿಕಾರ ಸೆಂಟ್ರಲ್ ಗೌರ್ಮೆಂಟಿಗಿದೆ. ನೆನಪಿಟ್ಕೋಬೇಕು. ಆಮೇಲೆ ನಮ್ಮಲ್ಲಿ ದ್ವಿನಾಗರಿಕತ್ವದ ಬಗ್ಗೆ ಎಲ್ಲಿಯೂ ಉಲ್ಲೇಖ ಇಲ್ಲ ಅನ್ನೋದು ನೆನಪಿಟ್ಕೋಬೇಕು. ಇವು OCI ಮತ್ತು PIO ಏನಪ್ಪ ಅಂತಂದರೆ ವಿಶೇಷ ಸವಲತ್ತುಗಳನ್ನು ಕೊಟ್ಟರೆ ಭಾರತದ ಮೂಲದ ವ್ಯಕ್ತಿಗಳಿಗೆ ಮಾತ್ರ, ನೆನಪಿರಲಿ. ಆಮೇಲೆ ಜನವರಿ 9 1915ರಲ್ಲಿ ಭಾರತಕ್ಕೆ ಮಹಾತ್ಮ ಗಾಂಧಿಯವರು ದಕ್ಷಿಣ ಆಫ್ರಿಕಾದಿಂದ ವಲಸೆ ಬಂದಿರೋದ್ರಿಂದ ಅದನ್ನು ನಾವೇನಂತೇಳಿ ಆಚರಣೆ ಮಾಡ್ತೀವಿ ಅಂತಂದರೆ 2003ರಿಂದ ಜನವರಿ 9 ಪ್ರವಾಸಿ ಭಾರತೀಯ ದಿವಸ. ಯಾವ ದಿವಸ? ಪ್ರವಾಸಿ ಭಾರತೀಯ ದಿವಸ ಅಂತೇಳಿ ಆಚರಣೆ ಮಾಡ್ತೀವಿ. ಇದು ಯಾವ ಕಮಿಟಿ ರೆಕಮೆಂಡೇಷನು? LM ಸಿಂಘ್ವಿ ಕಮಿಟಿಯ ಹೈ ಲೆವೆಲ್ ಕಮಿಟಿಯ ರೆಕಮೆಂಡೇಷನ್ ಇದು. LM ಸಿಂಘ್ವಿ ಕಮಿಟಿಯ ರೆಕಮೆಂಡೇಷನು. ಈ LM ಸಿಂಘ್ವಿ ಅವರೇ ಏನು ಹೇಳ್ತಾರೋ ಅಂತಂದ್ರೆ ಹೈ ಲೆವೆಲ್ ಕಮಿಟಿಯನ್ನು ರಚನೆ ಮಾಡಿದಾಗ ಅವರೇ ಹೇಳಿರ್ತಾರೋ ಅಂತಂದರೆ ಭಾರತೀಯ ಮೂಲದ ಡಯಾಸ್ಪೋರಾ ಎಲ್ಲೆಲ್ಲಿ ಐತಿ ಅಂತೇಳಿ ವಿಶ್ವದ ಎಲ್ಲ ಕಡೆಯಲ್ಲಿ ಇರ್ತಕ್ಕಂಥ ಭಾರತೀಯ ಡಯಾಸ್ಪೋರಾಕ್ಕೆ ಅನುಕೂಲ ಆಗಲಿ ಅಂತೇಳಿ OCI ಕಾರ್ಡ್ ಸಾಗರೋತ್ತರ ಭಾರತೀಯರು ಮತ್ತು ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಇವೆರಡು ಕಾರ್ಡ್ಗಳನ್ನು ಇಶ್ಯೂ ಮಾಡಿರಿ ಅಂತೇಳಿ LM ಸಿಂಘ್ವಿ ಅವರು ಹೇಳಿರ್ತಾರೆ. ಆವಾಗ BJP ಗೌರ್ಮೆಂಟ್ ಇರುತ್ತೆ. ಅವ್ರು ಏನು ಮಾಡಿದ್ರು ಅಂತಂದರೆ ಭಾರತೀಯ ಮೂಲದ ವ್ಯಕ್ತಿಗಳಿಗೂ ಕೂಡ ಅವರ ಕಲ್ಚರಲ್ ಬಾಂಡಿಂಗ್ ಇರಲಿ ಮತ್ತು ಅವರ ಮಣ್ಣಿನೊಂದಿಗೆ ಸಂಬಂಧ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡಿದ್ರು ಅಂತಂದರೆ ಅವರಿಗೆ ವಿಶೇಷ ಸವಲತ್ತುಗಳನ್ನು ಕೊಟ್ಟರೆ ಹೊರತಾಗಿ ಬೇರೆ ಏನೂ ಉದ್ದೇಶ ಇಲ್ಲ. ಇದಿಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ನೀಡ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ನಮ್ಮ ವಿಡಿಯೋನ ನಿಮ್ಮೆಲ್ಲ ಕ್ಲಾಸ್ಮೇಟ್ಗಳಿಗೂ ಆಮೇಲೆ ಯಾರ್ಯಾರು ಕಾಂಪಿಟೇಟಿವ್ ರೆಡಿ ಮಾಡ್ತಿದ್ದಾರೋ ಅವರಿಗೆಲ್ಲರಿಗೂ ಶೇರ್ ಮಾಡಿರಿ. ಆಮೇಲೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.